ಐಸ ಥ್ರೆಡ್ಮಿಲ್ ಮಾಡಕ್ಕೆ ಬಿಡೋದೆ ಬೂಸಿ ಹಾಂ ಓಡೋದು ಅದ್ರ ಮೇಲೆ. ಸ್ಪಂದನ ಇಷ್ಟೇ ಅಲ್ವಾ? ನೆಟ್ಫ್ಲಿಕ್ಸ್ ಅಲ್ಲಿ ಯಾವ್ದೋ ಇನ್ನಿಬ್ರು ಹೆಸರು ಎಕ್ಸ್ಟ್ರಾ ಆಯ್ತಲ್ಲ. ಹುಡುಗಿ ಹೆಸ್ರ? ಕಾಲೇಜಿಗೆ ಬಂದಿದ್ದೀನಿ, ಎಷ್ಟೋ ದಿನ ಆದ್ಮೇಲೆ ಬಂದಿದ್ದೀನಲ್ಲ, ಏನೋ ಒಂಥರ ಫೀಲು. ಹೇಳು. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ಯೂಟ್ಯೂಬ್ ಚಾನಲ್. ಮಧುಗೌಡ. ನನಗೆ ಇಲ್ಲೇ ಇರಕ್ಕೆ ಆಸೆ ನನ್ನ ಮೊಮ್ಮಕ್ಕಳ ದಂಡೆಲಿ, ಆದರೆ ನೀರು ನನಗೆ ಹೋಗ್ತಾ ಇಲ್ಲ. ನಿನ್ನ ಕೇಳಿದ್ರ? ಅದಕ್ಕೆ 60 ವರ್ಷ ಆಗದೆ ನಾನು ಮದುವೆಯಾಗಿ ಬಂದು ನಮ್ಮೂರೇ ಇದ್ದೀನಿ ಅಷ್ಟೇ. ಇಲ್ಲಾಂದ್ರೆ ನನ್ನ ಮೊಮ್ಮಕ್ಕಳ ದಂಡೆ ನಾನು ಕಾಲ ಮಾಡಬೇಕು ಅನ್ನೋದು ಅವರ ಆಸೆ. ಓಕೆ, ನಮ್ಮ ಅಜ್ಜಿ ಅವರು ಏನು ಹೇಳ್ಕೊಟ್ಟಿಲ್ಲ ಗೈಸ್. ಯಾರು ಹೇಳ್ಕೊಟ್ರು? ನಮ್ಮ ಅಜ್ಜಿ ಬಂದಿದ್ದಾರೆ. ಸೊ ನಾವೆಲ್ಲ ಸುಸ್ತು ನಮ್ಮ ಮುಖದಲ್ಲಿ ಕಾಣಿಸ್ತಿದೆ. 2 ದಿನ ಆಯಿತು ಗೈಸ್ ಸ್ನಾನ ಮಾಡಿ. ಸೊ ಮಧು ಅವ್ರ ರೂಮ್ ಡನ್ ಆಗಿದೆ, ಎಲ್ಲ ಪರ್ಫೆಕ್ಟ್ ಆಗಿದೆ. ನೆಕ್ಸ್ಟ್ ಮಿರರ್ ರೂಮ್ಗೆ ಹೋಗಬೇಕು. ಎಲ್ಲರ ರೂಮು, ನಮ್ಮ ಮಮ್ಮಿ ರೂಮ್ ನೆನ್ನೆನೇ ಬಂದ ತಕ್ಷಣ ರೆಡಿ ಮಾಡ್ಕೊಬಿಟ್ರು. ಸೊ ನೆಕ್ಸ್ಟ್ ಯಾರು ಮಾಡಿಲ್ಲ. ಮಡ್ಚಲೆಲ್ಲ ನಮಗೆ ಹೆಂಗ್ ಬೇಕು ಹಂಗೆ ನಾವು ಮಡ್ಚ್ಕೊಂಡ್ರೆ ಚಂದ. ಹೌದು, ನಿಖಿಲ್ ರವೀಂದ್ರ ಅವರು ಒಂದು ಕೆಲ್ಸನೂ ಮಾಡಿಲ್ಲ ಗೈಸ್, ಅಷ್ಟೇ. ಈಗ ನಮ್ಮ ಅಜ್ಜಿ ಬಂದೈತೆ ನನಗೆ ಹೆಲ್ಪ್ ಮಾಡಕ್ಕೆ. ಏನಂತ ಅಜ್ಜಿ? ಎಲ್ಲ ಸೀರೆ ಮಡ್ಸ್ಕೊಟ್ಟ ನಡೆಯವ ಕೂತ್ಕೊಂಡು. ಏನು ಫುಲ್ಲು ನಡೆಯವ. ಚಂದ. ಸೊ ನಮ್ಮ ಅಜ್ಜಿ ಈ ಸೀರೆ ಮತ್ತೆ ಈ ಸೀರೆ ಸೆಲೆಕ್ಟ್ ಮಾಡಿ ನಾಳೆ ಬ್ಲೌಸ್ ಹೊಲ್ಸ್ಕೊಳಕ್ಕೆ ರೆಡಿ ಆಗಿದ್ದಾರೆ ಅಷ್ಟೇ ಗೈಸ್. ಬಾಯ್, ವೆಲ್ಕಮ್ ಬ್ಯಾಕ್. ಬಾಯ್. ಗುಡ್ ಮಾರ್ನಿಂಗ್ ಸ್ವಾತಿ. ಗುಡ್ ಮಾರ್ನಿಂಗ್. ಎಲ್ಲರೂ ಅಲ್ಲ, ನಾನು ಸ್ವಾತಿ ತಿಂಡಿ ತಿಂತಾ ಇದ್ದೀವಿ. ಗುಡ್ ಆಫ್ಟರ್ನೂನ್. ಅವರು ಮನೆಗೆ ಡೆಕೋರೇಷನ್ ಐಟಮ್ಸ್ ಎಲ್ಲ ಬುಕ್ ಮಾಡ್ತಾ ಇದ್ದಾರೆ. ಅದು ಚಾಟ್ಜಿಪಿಟಿಗೆ ಆ ಪ್ಲೇಸ್ದು ಫೋಟೋ ಹಾಕಿ ಅಲ್ಲಿ ಡೆಕೋರ್ ಹೆಂಗೆ ಬರುತ್ತೆ ಅದನ್ನು ನನಗೆ ಆಪ್ಷನಲ್ಲಿ ತೋರಿಸ್ತಾ ಇದ್ದಾಳೆ ಯಾವ ಥರ ಮಾಡಿಸೋದು ಅಂತ. ಹೇಳಿಲ್ವ ನಿಂಗೆ? ನನಗೂ ಹೇಳಿಲ್ಲ. ಸೊ ನಾನು ಸ್ವಲ್ಪ ಕಾಲೇಜಲ್ಲಿ ಕೆಲಸ ಇದೆ, ಹಾಗಾಗಿ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ರೆಡಿಯಾಗಿ. ನಮ್ಮ ಮನೆಯಲ್ಲಿ ಇವತ್ತು ಚಿತ್ರಾನ್ನ. ಅದಕ್ಕೆ ನೋಡಿ ಗೈಸ್ ಎಷ್ಟು ಉಪ್ಪಿನಕಾಯಿ ಸುರಿದಿರೋದು ಅಂತ. ಹಳದಿ ಕಲರ್ ಇಲ್ಲ ಅಂತ ಕೇಳ್ತಾರೆ ಜನ. ಇದೆಯಲ್ಲ ಹಳದಿ ಪೌಡರ್ ಇಲ್ಲ ಅಂತ ಹೇಳ್ಬೇಕು. ಓ ಹಾಗೆ ಇಲ್ವಾ? ನಿಖಿಲ್ ರವೀಂದ್ರ ಅವರು ಈ ಮನೇಲೂ ಸೋಫಾ ಇಟ್ಕೊಂಡಿದ್ದಾರೆ. ಇದೇ ಸೋಫಾ ಗೈಸ್, ಇನ್ಮೇಲೆ ಇವ್ರು ಕಾಣಿಸ್ಕೊಳ್ಳೋದು ಇದೇ ಜಾಗ. ಸಕ್ಸಸ್ಫುಲಿ 5 years ಸಕ್ಸಸ್ಫುಲಿ ಹಿಂಗೆ ಮಲ್ಕೊಂಡು ಸೋಫಾ ಮೇಲೆ ನೀವು ಕಳೆದಿರೋಂಥ ನಿಮಗೆ ಎಂತ ಅವಾರ್ಡ್ ಕೊಡ್ತೀವಿ ಅಂದರೆ, ಬಿಗ್ ಬಾಸ್ ಅಲ್ಲಿ ಅವಾರ್ಡ್ ಕೊಡ್ತಲ್ಲ 1 ಲಕ್ಷ ರೂಪಾಯಿ ಬಹುಮಾನ, ಅದೇ ಥರ ನಿಮಗೆ 5 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾ ಇದ್ದೀವಿ. ಹೇಳು. ಮಾತಾಡಿದ್ರೆ BP ಏರುತ್ತೆ ನನ್ನ ಮೊಮ್ಮಗನ್ಗೆ. ಮಾತಾಡಂಗಿಲ್ಲ. ಒಂದೇ ಸಲ ನಿನಗೆ ರೇಸ್ ಆಗಿ ಮಾತಾಡಿದ್ದು, ಅದು ಹೇಳಿದ್ನೇ ಹೇಳ್ತಿ ಅಂತ. ಈಗ ಬಂದವ್ರೆ 12 ಗಂಟೆ. ತಿಂಡಿ ತಿನ್ನೋದು ಯಾವುದೋ ಟೈಮು, ಊಟ ಮಾಡೋದು ಯಾವುದೋ ಟೈಮು. ಅಯ್ಯೋ ಇದು ಕ್ಲೋಸ್ ಮಾಡ್ರಪ್ಪ, ಇಡ್ಸೋದೇ ಇಲ್ಲ. ಮದುವೆ ಆಗಬೇಕು ಬೇಗ. ನಿಂಗೆ 28 ವರ್ಷ ಕ್ವಾಣ, ನೀನು ಇನ್ನೂ ಮದುವೆ ಆಗದೆ ನಿಂತಿದ್ಯಲ್ಲ ಗೈಸ್. ಯಾರಾದರೂ ನಮ್ಮ ಮುತ್ತಣ್ಣಂಗೆ ಬಾಳ್ಕೊಡೋರಿದ್ರೆ ನೋಡಿ. ಇಲ್ಲ ಇವಣ್ಣನೇ ಹುಡ್ಕೊಂಡಿರ್ಬೇಕು ಗೈಸ್, ನನಗೆ ಯಾಕೋ ಡೌಟು. ಓಹೋ ವಿನೋದ್ ಅವ್ರಿಗೂ ಅಷ್ಟೇ ಸೇಮ್. ಯಾವಾಗ ನಿಮ್ಮ ಮದುವೆ? ಏಕೆ ನಮ್ಮನೆಯಲ್ಲ ಈಗ ಮಧು, ಸ್ವಾತಿ, ಸ್ಪಂದನ ಇಷ್ಟೇ ಅಲ್ವಾ? ನೆಟ್ಫ್ಲಿಕ್ಸ್ ಅಲ್ಲಿ ಯಾವ್ದೋ ಇನ್ನಿಬ್ರು ಹೆಸರು ಎಕ್ಸ್ಟ್ರಾ ಆಯ್ತಲ್ಲ. ಹುಡುಗಿ ಹೆಸ್ರಾ? ಹೌದಾ? ಅದೇ ಯೂಸ್ ಮಾಡೋದು ನೆಟ್ಫ್ಲಿಕ್ಸ್. ಓ ನೀನ್ ಕೊಟ್ಟಿದ್ಯೇನೋ? ವಿನೋದ್ ಅಲ್ಲ ಹಂಗಾರೆ. ಹಂಗಾದ್ರೆ ಯಾರೋ ಗೊತ್ತಿಲ್ಲ ಗೈಸ್, ಯಾರಿರ್ಬೋದು ಕಮೆಂಟ್ ಮಾಡಿ. ನಿಮ್ಮ ಹೆಸರೇ ಇಟ್ಟಿರೋದು ಎಲ್ಲರಿಗೂ. ಇಲ್ಲಿ ನೋಡಿಲಿ
ಮುತ್ತಣ್ಣ ಅಂತ ಇದು ಮೊದಲೇ ಗ್ರೇಡ್ ಆಗಿದ್ದು. ಮುತ್ತಣ್ಣ, ಮಧು, ನಿಶಾ, ನಿಖಿಲ್ ಇಷ್ಟೇ ಇರೋದು. ಇದು ಅಷ್ಟು ಕ್ಲೋಸ್ ಆಗಿರೋದ ನೋಡ್ತಾ ಇರೋದು ಗೈಸ್ ನಾನು. ಸೊ ನಂದು ಹೆಲ್ಮೆಟ್ಟು ಒಳಗಡೆ ಇತ್ತು, ಎತ್ಕೊಳ್ಳೋಣ ಅಂತ ಬಂದೆ. ನಾನು ಮನೆಯಿಂದ ಹಿಂಗೆ ಬಂದಿದ್ದೀನಿ, ಅಭಿಯವರು ಇಲ್ಲಿಂದ ಮನೆಗೆ ಹೋಗಿದ್ದಾರೆ. ಸೊ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವಾಗ ನಾನು ಅವ್ರ ಬರೋ ತನಕ ವೇಟ್ ಮಾಡಬೇಕು ಗೈಸ್. ತೆಗೀರಿ ಯಾರಾದರೂ ಇದ್ದರೆ. ಲಾಕ್ ಆಗಿದೆ. ಅದು ರೀಸ್ಟಾಕ್ ಆಗಿರೋದೇ ಹೊಸ ಸ್ಯಾರಿನ. ಹೊಸ ಸ್ಯಾರಿಗಳು ಬಂದಿದೆ ಗಾಯ್ಸ್. ಓ ಯಾವುದೋ ಡಿಫ್ರೆಂಟ್ ಸ್ಯಾರಿ ಬಂದಿದೆ. ಇದು ನಂದು, ಇದು ಮಧುದು, ಇದು ಗ್ರೀನ್ ಸೀರೆ. ನಮ್ಮನ್ನು ಇದು ಅಷ್ಟನ್ನು ಅವಸ್ಥೆ ತೋರಿಸ್ತೀನಿ ನೋಡಿ ಗೈಸ್. ಎಲ್ಲ ಅಲ್ಲಲ್ಲೇ ಎಲ್ಲ ಗಲೀಜಾಗಿದೆ. ಸೊ ಇವಾಗ ನನ್ನ ಹೆಲ್ಮೆಟ್ ಸಿಕ್ಕಿದೆ ಗೈಸ್. ಕಾಲೇಜಿಗೆ ಬಂದಿದ್ದೀನಿ, ಎಷ್ಟೋ ದಿನ ಆದಮೇಲೆ ಬಂದಿದ್ದೀನಲ್ಲ, ಏನೋ ಒಂಥರ ಫೀಲು. ಗಾಡಿನ ಹಿಂದೆ ನಿಲ್ಲಿಸಿದ್ದೀನಿ, ಮುಂದ್ಗಡೆ ಪಾರ್ಕಿಂಗ್ ಹತ್ರ ಹೋಗಿದ್ದೀನಿ, ರೌಂಡ್ ಆಗ್ತಾಯಿದ್ದೀನಿ. ಏನೋ ಯಾವುದೋ ಜ್ಞಾನದಲ್ಲಿದ್ದೀನಿ ನಾನಂತೂ. ಸೊ ಆದರೂ ಅಂದರೆ ನಾವು ರೆಗ್ಯುಲರಾಗಿ ಕಾಲೇಜಿಗೆ ಬರುವಾಗಲೇ ಬೇರೆ ಥರ ಫೀಲು. ಅಪರೂಪಕ್ಕೆ ಬಂದಾಗ ಏನೋ ಒಂಥರ ಫೀಲ್ ಆಗುತ್ತೆ. ಆದರೂ ಕಾಲೇಜ್ ಲೈಫ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು. ಇವಾಗ ಕೆಲಸ ಮುಗಿತು, ಹೋಗ್ತಾ ಇದ್ದೀನಿ. ಆಫೀಸಿಂದ ಹಂಗೆ ಎತ್ತಾಕೊಂಡು ಊಟ ಮಾಡೋಕ್ಕೆ ಕರ್ಕೊಬಂದ್ಬಿಟ್ಟೆ. ಹಾಯ್ ದಿಶಾ ಅವರೇ. ಫುಲ್ ಬ್ಯುಸಿ ಗೈಸ್ ನೋಡಿ ಆಫೀಸ್ದು. ಏನದು ಐ ಡಿ ಕಾರ್ಡ್ ಅನ್ನೋಕ್ಕೆ ಗೊತ್ತಾಯಿಲ್ಲ, ನೆನಪಾಗ್ತಿಲ್ಲ ನನಗೆ. ಐ ಡಿ ಕಾರ್ಡು ಬಿಚ್ಚಿಲ್ಲ, ಹಂಗೆ ತಗೊಂಡಿದ್ದೀನಿ. ತಿನ್ನು ಬೇಗ ತಿನ್ನು. ಥ್ರೆಡ್ ಮಿಲ್ ಬಂದಿದೆ ನಮ್ಮ ಮನೆಗೆ. ಥ್ರೆಡ್ ಮಿಲ್ ಜಿಮ್ ಸೆಟಪ್ ಮಾಡ್ತಾ ಇದೀವಲ್ಲ, ಅದಕ್ಕೋಸ್ಕರ ಥ್ರೆಡ್ ಮಿಲ್ಲು. ಇದೆಲ್ಲ ಕಸ ತಗೊಂಡೋಗೋಕ್ಕೆ ಬನ್ನಿ ಅಂತ ಹೇಳಿದ್ದೀನಿ ಒಬ್ರಿಗೆ. ಅವರು ಬರ್ತಾ ಇದ್ದಾರೆ. ಇದೆಲ್ಲ ಸಾಗಿಸ್ಬೇಕು ಇವತ್ತು. ಸೊ ಇದು ಇವಾಗ ಫುಲ್ ಟಾಪ್ ಫ್ಲೋರ್ಗೆ ಹೋಗುತ್ತೆ ಥ್ರೆಡ್ ಮಿಲ್. ಐಸಾ ಥ್ರೆಡ್ ಮಿಲ್ ಮಾಡಕ್ಕೆ ಬಿಡೋದೆ ಬೂಸಿ. ಹಾಂ, ಓಡೋದು ಅದ್ರ ಮೇಲೆ. ಎಲ್ಲ ಪಾರ್ಸಲ್ ಆಗಿದೆ, ವೇಸ್ಟ್ ಎಲ್ಲ. ನಿಖಿಲ್ ರವೀಂದ್ರ ನೀವು ಹೋಗ್ಬಿಡಿ, ಹೋಗಿ ಕೂತ್ಕೊಳ್ಳಿ ಒಳಕ್ಕೆ. ಇಲ್ಲ ಅಜ್ಜಿನ ಕೂರಿಸ್ಬಿಡೋದಾ? ಈ ಪಾಟೆಲ್ಲ ಇನ್ನೂ ನೀಟಾಗಿ ಸೆಗ್ರಿಗೇಟ್ ಮಾಡಬೇಕು. ಸದ್ಯಕ್ಕೆ ಎಷ್ಟು ಇಟ್ಕೊಂಡಿದ್ದೀವಿ ಇಲ್ಲಿ, ಹಿಂಗೆ ಇಲ್ಲೇ ನೀರು ಇಟ್ಕೋಬೋದಲ್ಲ ಅಂತ. ಆಮೇಲೆ ಇಲ್ಲೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಆಮೇಲೆ ನೀಟಾಗಿ ಇಟ್ಕೋಬೇಕು ಇಲ್ಲೆಲ್ಲ ಲೈನಕ್ಕೆ. ಇಷ್ಟು ಬರಲಿ ಎತ್ಲೆ ಎತ್ತಿ. ಇದು ಫಿಟ್ ಮಾಡೋದು ಇದ್ರೊಳಗಡೆ ಡಬ್ಬಲ್ಸ್ ಎಲ್ಲ ಇದೆಯಾ? ನನಗಂತೆ ಕೊಡಿ. ಇಲ್ಲಿ ಅದೇ ಎಷ್ಟೈತೆ? ಬಾರನೇ ಇಲ್ಲ. ಚಿಕ್ಕ ಹಾಂ, ಇನ್ನೇನ್ರಪ್ಪ ಆಯ್ತಲ್ಲ? ಏನೋ ವಿನೋದ ಇಷ್ಟು ಬೆಳ್ಳು ಕಾಣಿಸ್ತಾ ಇದೆಯಾ? ಹಾಂ, ಹೌದಾ? ಇದೇನಾ ನಿನ್ನ ಕಲರು? ಸರಿ ಆಯಿತು, ಓಕೆ. ಆ ಕಡೆ ಹೋಗು, ಆ ಕಡೆ ನಿಂತ್ಕೋ, ಬೆಳಕಿಗೆ ನಿಂತ್ಕೊಳ್ಳೋ. ಇದು ನಿನ್ನ ಕಲರು. ಹೌದು, ನಾನೇನೂ ಮಾಡಿಲ್ಲ. ಈಗ ಯಾರು ಫಿಟ್ ಮಾಡ್ತಾರೆ ನಿಖಿಲ್ ರವೀಂದ್ರ ಇದನ್ನ? ನೀವಿಬ್ರು ಸೇರ್ಕೊಂಡು ಫಿಟ್ಟು ಮಾಡ್ತೀರಾ. ಮೇಲೆ ತೊಗೊಂಡೋಗಿ ಮಾಡಿಬಿಡಿ ಒಟ್ಟಿಗೆ. ಹಾಂ, ಮಾಡ್ರಪ್ಪ ಆಯಿತು. ವಿನೋದ್, ನಾವಲ್ಲಿ ಆಚೆಗಡೆ ಒಂದು ಬಾಲ್ಕನಿ ಸೆಟಪ್ ಮಾಡ್ತೀವಿ, ನೋಡ್ರೆ ದಂಗಾಗೋಯ್ತ್ಯಾ, ಗೊತ್ತಾ? ಬಾಲ್ಕನಿ ಸೆಟಪ್ ಮಾಡ್ತೀವಿ. ವೀಕೆಂಡ್ ವಿತ್ ರಮೇಶ್ ಥರ ಒಂದು ಸೆಷನ್ಸ್ ಎಲ್ಲ ಮಾಡೋಕ್ಕೆ. ಪಾಡ್ಕಾಸ್ಟ್ ಮಾಡ್ತೀವಿ ಇನ್ಮೇಲಿಂದ. ಇಲ್ಲೊಬ್ರು ಹಿಡ್ಕೊಂಡು ಎತ್ರಪ್ಪ. ಯಾವ ಕಂಪ್ನಿದು? ಕಲ್ಟ್. ಐಸಾ ಬಾರ ಆಯ್ತಾ? ಸ್ವಾತಿ ಬಾ ಬಾಕ್ಸ್ ಅಂತ ಇಟ್ಕೊ. ಐಸಾ ಕರೆಕ್ಟ್. ಎಷ್ಟು ಕೆ ಜಿ ಕೆಪಾಸಿಟಿ ಇದು? ಮುತ್ತಣ್ಣಂಗೆ ಕರೆಕ್ಟಾಗೆ
ಮುತ್ತಣ್ಣಗೋಸ್ಕರ ಎಕ್ಸ್ಟ್ರಾ ಕೆಪಾಸಿಟಿ ತೊಗೊಂಡಿದ್ದೀವಿ ಗಾಯ್ಸ್. ಇಲ್ಲ ಅಂದಿದ್ರೆ ಇವ್ರಿಗೆಲ್ಲ ಏನು ಕಡಿಮೆ ತಗೋಬೇಕಾಗಿದ್ದು ಕೆಪಾಸಿಟಿ. ಅಯ್ಯೋ ಬೆಳಗ್ಗೆ ತಾನೇ ಕೊಟ್ಟು ಕಳಿಸ್ಬೋದಿತ್ತಲ್ಲ ಅದನ್ನು ಅವರಿಗೆ. ದೀಪ್ತಿ ನೀನು ಚೆನ್ನಾಗಂತ ತೋರಿಸಲ್ಲ, ವಿಡಿಯೋ ಮಾಡ್ತೀನಿ ಅಂದ ತಕ್ಷಣ ಹೆಂಗೆ ಮಾಡಿದ್ಲೆ? ಹೆಂಗೆ ಗೊತ್ತಾ ತೋರಿಸ್ತೀನಿ. ಹಿಂಗೆಲ್ಲ ಇತ್ತು ಕೂದಲು, ಎಲ್ಲಾನು ಹಿಂಗೆ ಹಾಕೊಂಡು ಇಲ್ಲಿ ಕುತ್ಕೊಳ್ಳ ಅಲ್ಲಿ ಕುತ್ಕೊಳ್ಳ ಚೆನ್ನಾಗಿ ಗೊತ್ತಿದ್ದೀವಿ. ಇಲ್ಲಿ ಕೂತಿದ್ದವಳು ಅಲ್ಲ, ಆಫೀಸಿಂದ ಬಂದಿರ್ತೀನಲ್ವಾ, ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರ್ತೀವಿ. ಅಯ್ಯೋ ಸಕ್ಕತ್ತಾಗಿದೆಯಾ ದೀಪ್ತಿ? ಅವಳು ನೋಡು ಪಾಪ ಹೆಂಗಾಳೆ, ಬಾಡಿ ಹೋದ ಬೆಳ್ಳಿ ಇಬ್ರು ಕೆಲಸ ಮುಗಿಸ್ಕೊಂಡು ತಿನ್ನಕ್ಕೆ ಬಂದಿದ್ದೀವಿ. ನನ್ನ ಫೇವ್ರೆಟ್ ಗೈಸ್ ಇದು ನಗೆಟ್ಸ್. ಎಸ್ 2 ಪ್ಲೇಟ್ ತಿಂತಾಳೆ ಗೈಸ್. ಇದು ನನಗೆ 1 ಪ್ಲೇಟ್ ತಗೊಂಡ್ರೆ ಇವರಿಬ್ರು ಕೈ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಇವ್ರಿಗೆ ಅಂತಾನೆ 1 ಪ್ಲೇಟ್ ಬುಕ್ ಮಾಡಿ. ಈಗ ಇದು ಕರೆಂಟ್ ಫೇವ್ರೇಟ್ ಆಗೈತೆ. ಬೋರ್ ಆಗಿದ ತಕ್ಷಣ ಬೇರೆ ಸ್ವಿಚ್ಚು ತಿಂತಾಳೆ ಇದೊಂದೇ ತಿಂತಾಳೆ, ಬಿಡ್ತಾಳೆ 1-2 ವಾರಕ್ಕೆ. ಆಯ್ತು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕೆಡ್ಕೊತಾಳೆ, ಆಮೇಲೆ ಅದನ್ನೂ ಬಿಡ್ತಾಳೆ. ಏನೇ ಹೇಳ್ತಿದ್ಯಾ? ಪೊಟ್ಯಾಟೊ ಟ್ವಿಸ್ಟರ್ ಅಷ್ಟೇ ಗೈಸ್. ಈಗ ತಿನ್ಕೊಂಡು ನಾನು ಮನೆಗೆ ಹೋಗ್ಬೇಕು. ಬಾಯ್ ದೀಪ್ತಿ. ಪದ್ಮ ದೊಡ್ಡಮ್ಮ ಅವ್ರು ಬಂದಿದ್ದಾರೆ. ಜೊತೆಗೆ ಏನೇ ದೊಡ್ಡಮ್ಮ ಇದು? ಕೊಬ್ಬರಿ ಮಿಠಾಯಿ ಮಾಡ್ಕೊ ಬಂದಿದ್ದಾರೆ. ಥ್ಯಾಂಕ್ ಯು. ಏನ ಕೊಡೈಟು. ಓಹೋ, ಏನೋ ಮಾಡ್ತಿದ್ದೀರಾ? ಅಜ್ಜಿ ವಿಕ್ಸ್ ಹಚ್ತಾರೆ ತಲೆಗೆ. ಇಬ್ರು ಸರಿಯಾಗಿದ್ದೀರಾ ವಿಕ್ಸ್ ಹಚ್ಕೊಳ್ಳೋರು? ಒಬ್ರಾದ್ಮೇಲೆ ಒಬ್ರು ಹಾ ಇಬ್ರು. ಇವ್ರದೆಲ್ಲ ಉಳಿಸ್ತಾರೆ ಬಿಡಿ ಅವ್ರು. ಹಂಗಾದ್ರೆ ಯಾರೋ ಮಧು ಅವರು ನಾನಂತೂ ಮುಂಚೆ ಹಚ್ಕತಾನೆ ಇರ್ಲಿಲ್ಲ, ಬಂದ್ಮೇಲೆ ಈಗೀಗ ಹೆವಿ ಹಚ್ಕತೀನಿ. ಸ್ವಲ್ಪ ಅವಳಷ್ಟಿಲ್ಲ, ಅವಳಿಗೆ ಯಾವಾಗ್ಲೂ ಇರ್ಬೇಕು. ಟೇಸ್ಟ್ ಮಾಡ್ತೀನಿ. ತಿಂದೆ ಆಗ್ಲೇ. ನೀವೇ ಮಾಡಿದ ನಿಜ? ಈ ಅಂಗಡಿಲಿ ಇರ್ತಾರಲ್ಲ ಹಂಗೆ ಇತ್ತು ತಾನೆ. ಅಂಗಡಿಲಿ ಏನಾರು ಎತ್ಕೊ ಬಂದ್ಬಿಟ್ಟಿದ್ದೀರ ದೊಡ್ಡಮ್ಮ? ಚಕ್ಲಿ ನಿಪ್ಪಟ್ಟು ಮಾಡ್ತಾರೆ, ಏನು ಸಕ್ಕತ್ತಾಗಿ ಮಾಡ್ತಾರೆ ಗೊತ್ತಾ? ಗೊತ್ತು ಬಿಡಿ, ಗೊತ್ತು. ಸಕ್ಕದಾಗೈತೆ ಗೈಸ್. ನಿಮ್ಮ ಅಣ್ಣ 5 ತಿಂದಿರೋದು. ಹೌದಾ? ಅವಾಗ ಒಂದು ಬಾಕ್ಸು ಮಾಡ್ಕೊಟ್ಟಿದ್ದು ಚೆನ್ನಾಗೈತೆ. ನಮ್ಮ ಮನೆಗೆ ಥ್ರೆಡ್ ಮೇಲೆ ಬಂದಿದೆ. ಬಂದಾಗ ನಾನು ಇರಲಿಲ್ಲ, ಅದು ವಿಡಿಯೋ ಮಾಡಿದ್ಲು. ಓ ಸ್ಪೀಡೆಲ್ಲ ಇಲ್ಲೇನಾ? ಸ್ಪೀಡ್ ಅಯ್ಯೋ ಅಯ್ಯೋ ಇದಾಯ್ತು. ಸಾಕು ಸ್ಪೀಡ್ ಜಾಸ್ತಿ. ಸ್ಪೀಡ್ ಜಾಸ್ತಿ ಆಯಿತು. ಇದು ಮಾಡಿದ್ರೇನ ಕ್ಯಾಲರೀಸ್ ಕಡಿಮೆ ಇರುತ್ತಾ? ನನಗೆ ಯೂಸ್ ಇದು, ನನಗೆ ಯೂಸ್ ಇಲ್ಲ ತಾನೇ ಇದು. ಸಣ್ಣ ಆಗೋದು ಯೂಸು, ನನ್ನ ದಪ್ಪ ಆಗಬೇಕು. ಇದು ಮಾಡ್ಕೊ, ಇದು ಹೈಟ್ ಇರುತ್ತೆ. ಇದು ಅರ್ಧಕ್ಕರ್ಧ ನಮ್ಮ ಮುತ್ತಣ್ಣ ಅವರಿಗೆ. ಸೊ ಇಲ್ಲ ಅಂದಿದ್ರೆ ಇನ್ನೂ ಬೇರೆ ಏನೋ ಬರ್ತಾ ಇರ್ತಂತೆ. ಇದು ವೆಯ್ಟ್ ಮೇಲೆ ಡಿಪೆಂಡ್ ಅಂತೆ. 100 kg ಮೇಲಿರೋರಿಗೆ ಇದು ಬೇಕಂತೆ. ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ನಮ್ಮ ಅಣ್ಣನಿಗೆ ನಮಗೆಲ್ಲ ಬೇರೆ ಬರ್ತಾ ಇತ್ತು. ಮುತ್ತಣ್ಣನಿಗೆ ಅಂದ್ಬಿಟ್ಟೆ ಟ್ಯಾಬ್ ಹಾಕು ಅಂತ. ಹೌದಾ? ಇನ್ನೊಂದೈತೆ ಬೈಲಿ ತೋರಿಸ್ತೀನಿ. ಏರ್ಫೋನ್ ಹಾಕ್ಕೊಂಡು ಹಿಂಗೆ ಮಾಡ್ತಾ ಇದ್ರೆ ಸಾಕಾಯ್ತು. ಇನ್ನೊಂದೈತೆ ಬೈಲಿ ತೋರಿಸ್ತೀನಿ. ಏನು ಆ್ಯಕ್ಚುಲಿ ಇದು ಮೇಲೆ ನಿಂತ್ಕೊ. ಯಾವಾಗ ಮೇಲೆ ಇದೆಯಾ? ಆಹಾ, ಬೆನ್ನೂರಿದ್ರೆ ಚೆನ್ನಾಗಿರುತ್ತೆ. ಫುಲ್ಲು ಬ್ಯಾಕ್ ಪೇನ್ ಇದೆ. ಮುಂದಕ್ಕೆ ಬರಬಾರ್ದು, ಹಿಂದಕ್ಕೆ ಹೋಗು. ಮಾಡ್ತೈತೆ. ಇದು ಯಾವುದೋ ಹೊಸದು ನಾನು ನೋಡಿದಪ್ಪ. ಸೊ ಇದೆಲ್ಲ ಜಿಮ್ ಏರಿಯಾಗೆ ಹೋಗ್ಬೇಕು. ಒಂದೊಂದೇ ಸೆಟಪ್ ಆದ್ಮೇಲೆ ಫುಲ್ಲು ತೋರಿಸ್ತೀನಿ. ಇದೆಯಾ ಇಲ್ಲಿ ಇಳಿಸಿದ್ಯಾ? ಈಗ ಅದು ಇನ್ನೂ ಟೈಲ್ಸ್ ಹಾಕಿ ಇದಾಕ್ಸ್ಬೇಕಲ್ಲ ಮ್ಯಾಟು. ನನ್ನ ರೂಮ್ ಮುಂದೆನೇ ಐತೆ. ಇಲ್ಲಿಂದನೇ ಯಾರ್ಯಾರು ಏನೇನು ಮಾಡ್ತವ್ರೆ ಅಂತ ನೋಡ್ಬೋದು. ಅಲ್ಲಿ ಮಧು ಊಟ ಮಾಡ್ತವಳೆ, ನಮ್ಮ ಅಣ್ಣ ಕೂತವಳೆ, ಸ್ವಾತಿ ಕೂತವಳೆ, ಮಂಚೆ ನೋಡಿ. ಅಷ್ಟೇ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ
ಸೊ ಒಂಥರ ಇವತ್ತು ಬ್ಯುಸಿ ಡೇ ಆಗಿತ್ತು. ಅಲ್ಲಿ ಇಲ್ಲಿ ತಿರುಗಾಡ್ತಾ ಇದ್ದೆ. ಚೆನ್ನಾಗಿತ್ತು, ಮನೇಲೇ ಇದು ಬೋರ್ ಆಗೋಗೈತೆ ನನಗಂತೂ. ಈ ಕಾಲೇಜ್ ಇಲ್ದೇ ತಲೆ ಕೆಟ್ಟೋಗಿದೆ. ಸೊ ಅಷ್ಟೇ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಕು. ಸಬ್ಸ್ಕ್ರೈಬ್ ಟು ಟಕ್ಕೀಸ್ ಮದಗೌಡ ಯೂಟ್ಯೂಬ್ ಚಾನಲ್, ನೇಷನ್ ನಿಖಿಲ್ ಬ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಗೈಸ್.